press the bell icon on the YouTube app and never miss another update. Hello students, welcome to the English class. So dear students, today I am going to start your 8th unit, that is Children of Courage Bravery Award. Okay, so first of all, the lesson name meaning, Children of Courage Bravery Awards, what it means. It means ಧೈರ್ಯ ಇರುವಂತಹ ಮಕ್ಕಳಿಗೆ ಒಂದು ಶೌರ್ಯ ಪ್ರಶಸ್ತಿ ಅಂತ ಹೇಳಿ ಅರ್ಥ. ಧೈರ್ಯ ಇರುವಂತಹ ಮಕ್ಕಳಿಗೆ ಒಂದು ಶೌರ್ಯ ಪ್ರಶಸ್ತಿ ಅಂತ ಹೇಳಿ ಅರ್ಥ. ಓಕೆ, ಸೊ ದಿಸ್ ಯೂನಿಟ್ ಈಸ್ ಆಲ್ ಅಬೌಟ್ ಬ್ರೇವರಿ ಅವಾರ್ಡ್. ಒಂದು ಶೌರ್ಯ ಪ್ರಶಸ್ತಿ ಬಗ್ಗೆ ಈ ಒಂದು ಯೂನಿಟ್ ಇರೋದು. ಓಕೆ, ಸೊ ಲೆಟ್ಸ್ ಸಿ ದಿ ಯೂನಿಟ್ ನಾವ್. ದಿ ಯೂನಿಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಐ ಥಿಂಕ್ ಯು ವಿಲ್ ಎಂಜಾಯ್. ಲೆಟ್ಸ್ ಸಿ. ಕಮ್ ಟು ದ ಪೇಜ್ ನಂಬರ್ 81. Every year, the Indian Council for Child Welfare (ICCW) awards children who have performed outstanding deeds of bravery. About 25 children below the age of 16 are given this award annually. So see here, in India, every year, Indian Council for Child Welfare (ICCW), it is very important. So ICCW means Indian Council for Child Welfare. Okay, Indian Council for Child Welfare, they are giving this award. Okay, in every year, ಪ್ರತಿ ವರ್ಷನೂ ಕೂಡ ICCW ಅವರು, ಇಂಡಿಯನ್ ಕೌನ್ಸಿಲ್ ಚೈಲ್ಡ್ ವೆಲ್ಫೇರ್, ಇವರು ಒಂದು ಬ್ರೇವರಿ ಅವಾರ್ಡನ್ನು ಕೊಡ್ತಾರೆ ಚಿಲ್ಡ್ರನಿಗೆ. ಓಕೆ, ಸೊ ಯಾಕೆ ಕೊಡ್ತಾರೆ ಅಂತ ಹೇಳಿದರೆ, ಚಿಲ್ಡ್ರನ್ ಹೂ ಹ್ಯಾವ್ ಪರ್ಫಾರ್ಮ್ಡ್ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಆಫ್ ಬ್ರೇವರಿ. ಸೊ ಇದು ಚಿಲ್ಡ್ರನಿಗೆ ಕೊಡ್ತಾರೆ. ಯಾವ ಚಿಲ್ಡ್ರನಿಗೆ ಕೊಡ್ತಾರೆ ಅಂತ ಹೇಳಿದರೆ, ಒಂದು ಡೇಂಜರ್, ಒಂದು ಡಿಫಿಕಲ್ಟ್ ಸಿಚುವೇಷನಲ್ಲಿ ಪ್ರೆಸೆನ್ಸ್ ಆಫ್ ಮೈಂಡನ್ನ ಯೂಸ್ ಮಾಡಿಕೊಂಡು ಆ ಒಂದು ಡೇಂಜರ್ ಸಿಚುವೇಷನನ್ನು ಫುಲ್ ಧೈರ್ಯದಿಂದ ಸಾಲ್ವ್ ಮಾಡ್ತಾರಲ್ಲ, ಆ ಒಂದು ಡಿಫಿಕಲ್ಟ್ ಸಿಚುವೇಷನಿಂದ ಹೊರಗಡೆ ಬರ್ತಾರಲ್ಲ ಸಾಲ್ವ್ ಮಾಡಿ. ಸೊ ಅಂಥ ಆ ಒಂದು ಡಿಫಿಕಲ್ಟ್ ಸಿಚುವೇಷನಲ್ಲಿ ಧೈರ್ಯ ತೋರಿಸಿರ್ತಾರಲ್ಲ, ಅಂಥ ಒಂದು ಮಕ್ಕಳಿಗೆ ಈ ಒಂದು ಬ್ರೇವರಿ ಅವಾರ್ಡನ್ನು ಕೊಡ್ತಾರೆ. ಓಕೆ, ಯಾರು ಕೊಡ್ತಾರೆ? ಇಂಡಿಯನ್ ಕೌನ್ಸಿಲ್ ಫಾರ್ ಚೈಲ್ಡ್ ವೆಲ್ಫೇರ್ ICCW, ಇವರು ಬ್ರೇವರಿ ಅವಾರ್ಡನ್ನು ಕೊಡೋದು ಯಾರಿಗೆ? ಚಿಲ್ಡ್ರನ್. ಸೊ ಯಾರದು ತುಂಬ ಧೈರ್ಯ ತೋರಿಸ್ತಾರಲ್ಲ ಒಂದು ಡೇಂಜರ್ ಸಿಚುವೇಷನಲ್ಲಿ, ಆ ಒಂದು ಒಂದು ಡಿಫಿಕಲ್ಟ್ ಸಿಚುವೇಷನಲ್ಲಿ ಐತಲ್ಲ, ವಿನ್ ಆಗಿ ಸಕ್ಸಸ್ ಆಗಿ ಹೊರಗಡೆ ಸಾಲ್ವ್ ಮಾಡಿ ಬರ್ತಾರಲ್ಲ, ಅಂಥ ಒಂದು ಚಿಲ್ಡ್ರನಿಗೆ ಬ್ರೇವರಿ ಅವಾರ್ಡನ್ನು ಕೊಡ್ತಾರೆ. ಓಕೆ, ಲೆಟ್ಸ್ ಸಿ. ಅಬೌಟ್ 25 children below the age of 16. Remember, nearly 25 children, ಸುಮಾರು 25 ಮಕ್ಕಳು ಪ್ರತಿ ವರ್ಷವೂ ಈ ಒಂದು ಬ್ರೇವರಿ ಅವಾರ್ಡನ್ನು ತಗೊಳ್ತಾರೆ. ಓಕೆ, ಬಿಲೋ ದ ಏಜ್ ಆಫ್ 16, ಬಿಲೋ 16 years children, ಬಿಲೋ 16 years children. ಓಕೆ, ಸೊ nearly 25 children below the age of 16 are given this award annually. ಸೊ ಪ್ರತಿ ವರ್ಷವೂ ಕೂಡ ಸುಮಾರು 25 ಮಕ್ಕಳು ಈ ಒಂದು ಬ್ರೇವರಿ ಅವಾರ್ಡನ್ನು ರಿಸೀವ್ ಮಾಡ್ತಾರೆ. ಓಕೆನಾ? ಸೊ ದ ನ್ಯಾಷನಲ್ ಅವಾರ್ಡ್ಸ್ ಫಾರ್ ಬ್ರೇವರಿ began in 1957. The national award, remember children, bravery award, it is one of the national award. Okay, so the national awards for bravery started in 1957. This bravery award is started in 1957. Okay, so the national award for bravery started in 1957. The first award was given to a child who saved the life of the first Prime Minister of India, Jawaharlal Nehru. So dear children, see here, the first award, first bravery award. Okay, the first bravery award was given to a child who has saved the life of first Prime Minister of our country, Jawaharlal Nehru. ಸೊ ಈ ಒಂದು ಬ್ರೇವರಿ ಅವಾರ್ಡನ್ನು, ಫಸ್ಟ್ ಬ್ರೇವರಿ ಅವಾರ್ಡ್ ಯಾರಿಗೆ ಕೊಡ್ತಾರೆ ಅಂತ ಹೇಳಿದರೆ, ಒಂದು ಎಂಥ ಚೈಲ್ಡ್ಗೆ ಕೊಡ್ತಾರೆ ಅಂತ ಹೇಳಿದರೆ, ಆ ಒಂದು ಚೈಲ್ಡ್ ನಮ್ಮ ಫಸ್ಟ್ ಪ್ರೈಮ್ ಮಿನಿಸ್ಟರ್, ನಮ್ಮ ಕಂಟ್ರಿದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಜವಾಹರ್ಲಾಲ್ ನೆಹರು ಪ್ರಾಣವನ್ನು ಉಳಿಸಿದರು. ಅಂಥ ಒಂದು ಚೈಲ್ಡಿಗೆ ಈ ಒಂದು ಬ್ರೇವರಿ ಅವಾರ್ಡ್ ಫಸ್ಟ್ ಟೈಮ್ ಆ ಒಂದು ಚೈಲ್ಡಿಗೆ ಕೊಟ್ಟಿದ್ದು. ಯಾರಿಗೆ ಕೊಟ್ಟಿದ್ದು? ನಮ್ಮ ಕಂಟ್ರಿ ಫಸ್ಟ್ ಪ್ರೈಮ್ ಮಿನಿಸ್ಟರ್, ನಮ್ಮ ಕಂಟ್ರಿದು ಫಸ್ಟ್ ಪ್ರೈಮ್ ಮಿನಿಸ್ಟರ್ ಜವಾಹರ್ಲಾಲ್ ನೆಹರು ಪ್ರಾಣ ಉಳಿಸಿದ್ರಲ್ಲ, ಅಂಥ ಒಂದು ಚೈಲ್ಡಿಗೆ ಈ ಒಂದು ಬ್ರೇವರಿ ಅವಾರ್ಡ್ ಫಸ್ಟ್ ಆ ಒಂದು ಚೈಲ್ಡಿಗೆ ಕೊಟ್ಟಿದ್ದು.
ನೋಡೋಣ ಹೇಗೆ ಇದು ಸ್ಟಾರ್ಟ್ ಆಯಿತು ಅಂತ. ಲೆಟ್ಸ್ ಸಿ, ವೆರಿ ಇಂಟ್ರೆಸ್ಟಿಂಗ್ ನಾವು. ಲೆಟ್ ಅಸ್ ನೋ ಹೌ ಇಟ್ ಆಲ್ ಬಿಗಿನ್ಸ್. ಲೆಟ್ ಸಿ ಹೌ ಇಟ್ ಈಸ್ ಸ್ಟಾರ್ಟೆಡ್. ಹೇಗೆ ಇದೊಂದು ಬ್ರೇವರಿ ಅವಾರ್ಡ್ ಸ್ಟಾರ್ಟ್ ಆಯಿತು ಅಂತ ಹೇಳಿ ನೋಡೋಣ. ಓಕೆ, ಸಿ ಹಿಯರ್. Next page. On 2nd October 1957, India's first Prime Minister Jawaharlal Nehru was watching a performance at Delhi's Ramlila grounds in the Red Fort. A fire broke out in a Shamiana through a short circuit. So see here, on 2nd October 1957. Okay, on 2nd October 1957, India's first Prime Minister Jawaharlal Nehru was watching a performance at Delhi's Ramlila ground in Red Fort. Okay, so October 2nd 1957 ಆ ದಿನ India's first Prime Minister Jawaharlal Nehru, he was watching a performance. Okay, he was watching a performance at Delhi's ರಾಮ್ಲೀಲಾ ಗ್ರೌಂಡ್ ಇನ್ ರೆಡ್ ಫೋರ್ಟ್. ರೆಡ್ ಫೋರ್ಟಲ್ಲಿ ಒಂದು ಪರ್ಫಾರ್ಮೆನ್ಸ್, ರೆಡ್ ಫೋರ್ಟಲ್ಲಿ ಈ ಥರ ಜವಾಹರ್ಲಾಲ್ ನೆಹರು ಪರ್ಫಾರ್ಮೆನ್ಸ್ ನೋಡ್ತಿದ್ರು. ಯಾವಾಗ? 2nd October 1957. ಓಕೆನಾ, ಹಿ ವಾಸ್ ವಾಚಿಂಗ್ ಪರ್ಫಾರ್ಮೆನ್ಸ್. ಓಕೆ, ಅಟ್ ಡೆಲ್ಲಿಸ್ ರಾಮ್ಲೀಲಾ ಗ್ರೌಂಡ್ ಇನ್ ರೆಡ್ ಫೋರ್ಟ್. ರೆಡ್ ಫೋರ್ಟಲ್ಲಿ ಆಗ್ತಾ ಇರುವಂತಹ ಒಂದು ಪ್ರೋಗ್ರಾಮಲ್ಲಿ, ಆ ದಿನ ಪ್ರೋಗ್ರಾಮಿಂದ ಐತಲ್ಲ, ಜವಾಹರ್ಲಾಲ್ ನೆಹರು ಪರ್ಫಾರ್ಮೆನ್ಸಸ್ಸನ್ನು ನೋಡ್ತಾ ಇದ್ರು. ಓಕೆ, ಸೊ ಏನಾಗುತ್ತೆ ನೋಡಿ, ಸಿ ಹಿಯರ್. ಎ ಫೈರ್ ಬ್ರೋಕ್ ಔಟ್ ಇನ್ ಎ ಶಾಮಿಯಾನ ಥ್ರೂ ಎ ಶಾರ್ಟ್ ಸರ್ಕಿಟ್. ಸೊ ಅಟ್ ದ ಟೈಮ್ ಎ ಫೈರ್ ಬ್ರೋಕ್ ಔಟ್. ಓಕೆ, ಬೆಂಕಿ ಹಚ್ಚುತ್ತೆ. ಯಾವುದಕ್ಕೆ? ಸೊ ಸಿ, ಬ್ರೋಕ್ ಔಟ್ ಇನ್ ಎ ಶಾಮಿಯಾನ. ಶಾಮಿಯಾನ ಮೀನ್ಸ್ ಯು ಆಲ್ ನೋ ದ್ಯಾಟ್. ಶಾಮಿಯಾನ ಅಂದರೆ ಏನು? ಡೆಕೋರೇಟೆಡ್ ಟೆಂಟ್ ಅಲ್ವಾ? ಸೊ ಎ ಫೈರ್ ಬ್ರೋಕ್ ಔಟ್ ಇನ್ ಎ ಶಾಮಿಯಾನ ಥ್ರೂ ಎ ಶಾರ್ಟ್ ಸರ್ಕಿಟ್. ಸೊ ಶಾರ್ಟ್ ಸರ್ಕಿಟ್ ಮುಖಾಂತರ ಶಾಮಿಯಾನಿಗೆ, ಟೆಂಟಿಗೆ ಐತಲ್ಲ, ಬೆಂಕಿ ಹಚ್ಚುತ್ತೆ. ಓಕೆ, ಇಂಥ ಒಂದು ಡಿಫಿಕಲ್ಟ್ ಸಿಚುವೇಶನ್ ಅಲ್ವಾ ಅದು. ಲೆಟ್ಸ್ ಸಿ ವಾಟ್ ಹ್ಯಾಪನ್. ಸೊ ಅಂಥ ಒಂದು ಸಿಚುವೇಶನಲ್ಲಿ ಏನಾಗುತ್ತೆ ನೋಡಿ. ಹರೀಶ್ ಚಂದ್ರ, ರಿಮೆಂಬರ್ ಹರೀಶ್ ಚಂದ್ರ, ಎ 14-year-old scout, quickly took out his knife and cut the burning shamiana. So see here, at the time ಆ ಒಂದು ಡಿಫಿಕಲ್ಟ್ ಸಿಚುವೇಶನ್, ಆ ಒಂದು ಸಿಚುವೇಶನಲ್ಲಿ ಏನಾಯಿತು, ಹರೀಶ್ ಚಂದ್ರ ಅನ್ನೋ ಒಂದು ಚೈಲ್ಡ್. ಓಕೆ, ಹರೀಶ್ ಚಂದ್ರ, he was 14-year-old scout boy. ಓಕೆ, ಸೊ ಹರೀಶ್ ಚಂದ್ರ 14 years ಇಂದು ಸ್ಕೌಟ್ ಬಾಯ್ ಅವನು. ಓಕೆ, ಆ ಒಂದು ಟೈಮಲ್ಲಿ, ಆ ಒಂದು ಸಿಚುವೇಶನಲ್ಲಿ he quickly took his knife. He suddenly took his knife and he started cutting the burning shamiana. ಅವನು ಸುತ್ತಾ ಇರುವಂತಹ ಶಾಮಿಯಾನ ನೈಫಿಂದ ಕಟ್ ಮಾಡ್ತಾನೆ. ಓಕೆ, ಸೊ ಇಂಥ ಒಂದು ಸಿಚುವೇಶನ್ನು 14 year ಇನ್ ಸ್ಕೌಟ್ ಬಾಯ್ ಆ ಒಂದು ಡೇಂಜರ್ ಸಿಚುವೇಶನ್ನ ಸಾಲ್ವ್ ಮಾಡ್ತಾ ಇರೋದು. ಹೇಗೆ? ಆ ನೈಫನ್ನು ತೊಗೊಂಡ್ಬಿಟ್ಟು ಬರ್ನಿಂಗ್ ಶಾಮಿಯಾನ ಒಂದು ಸೈಡಿಂದ ಕಟ್ ಮಾಡ್ಕೊಳ್ತಾ ಬರ್ತಾನೆ. ಯಾಕೆ ಕಟ್ ಮಾಡ್ತಾನೆ? ಬೆಂಕಿ ಅದು ಸ್ಪ್ರೆಡ್ ಆಗಬಾರ್ದು ಅಂತ ಅಲ್ವಾ. ಸೊ ಸಿ ಹಿಯರ್ ವಾಟ್ ಹ್ಯಾಪನ್. ದಿಸ್ ಆ್ಯಕ್ಟ್ ಸೇವ್ ದ ಲೈಫ್ಸ್ ಆಫ್ ಹಂಡ್ರೆಡ್ಸ್ ಆಫ್ ಟ್ರ್ಯಾಪ್ಡ್ ಪೀಪಲ್. ಸೊ ದಿಸ್ ಆ್ಯಕ್ಟ್, ಆ ಒಂದು ಇನ್ಸಿಡೆಂಟ್, ಓಕೆ, ಆ ಒಂದು ಇನ್ಸಿಡೆಂಟ್, ಆ ಒಂದು ಆ್ಯಕ್ಟ್ ಸೇವ್ ದ ಲೈಫ್ ಆಫ್ ಹಂಡ್ರೆಡ್ಸ್ ಆಫ್ ಟ್ರ್ಯಾಪ್ಡ್ ಪೀಪಲ್. ಸೊ ಹಂಡ್ರೆಡ್ಸ್ ಆಫ್ ಟ್ರ್ಯಾಪ್ಡ್ ಪೀಪಲ್, ಟ್ರ್ಯಾಪ್ಡ್ ಮೀನ್ಸ್ ಅಲ್ಲಿ ಸಿಕ್ಕೊಂಡಿರುವಂತಹ ಪೀಪಲ್, ಜನರು. ಓಕೆ, ಸೊ ಆ ಒಂದು ಶಾಮಿಯಾನದಲ್ಲಿ ಎಷ್ಟೋ ಜನರು ಕೂತ್ಕೊಂಡಿದ್ರಲ್ವಾ, ಹಂಡ್ರೆಡ್ಸ್ ಆಫ್ ಪೀಪಲ್ ಕೂತ್ಕೊಂಡಿದ್ರು ಅದರಲ್ಲಿ. ಸೊ ಆ ಎಲ್ಲರದ್ದು ಜೀವವನ್ನು, ಅವರೆಲ್ಲರದ್ದು ಬದುಕನ್ನು, ಅವ್ರದ್ದೆಲ್ಲರದ್ದು ಲೈಫನ್ನು ಆ ಒಂದು ಹರೀಶ್ ಚಂದ್ರ ಸ್ಕೌಟ್ ಬಾಯ್ ಸೇವ್ ಮಾಡ್ದ. ಇಸ್ಂಟ್? ಸೊ ಸಿ ಹಿಯರ್, Pandit Nehru was inspired by this to initiate the awards. So Pandit Nehru, he was inspired, ತುಂಬ ಪ್ರೇರಿತರಾಗ್ತಾರೆ ಅವರು. ಓಕೆ, ಅದನ್ನು ನೋಡಿಬಿಟ್ಟು 14 year ಇಂದ ಒಂದು ಸ್ಕೌಟ್ ಬಾಯ್ ಒಂದು ಹಂಡ್ರೆಡ್ಸ್ ಆಫ್ ಪೀಪಲನ್ನು ಅವ್ನು ಸೇವ್ ಮಾಡ್ತಾರೆ. ಎಷ್ಟು ಧೈರ್ಯ ತೋರಿಸಿದಾನಲ್ಲ ಅವನು ಅಂತ ಹೇಳಿ ಪಂಡಿತ್ ನೆಹರು ತುಂಬ ಇನ್ಸ್ಪೈರ್ಡ್ ಆಗ್ತಾರೆ. ಓಕೆ, ಸೊ ತುಂಬಾ ಪ್ರೇರಿತರಾಗ್ತಾರೆ. by this to initiate the award. So then he initiate means, see here, to begin something. He started, Pandit Nehru started to give this award. Okay, so adu nodbittu Pandit Nehru tumba ಪ್ರೇರಿತರಾಗ್ಬಿಟ್ಟು, ತುಂಬ ಇನ್ಸ್ಪೈರ್ ಆಗಿಬಿಟ್ಟು, he started to give this bravery award to that children. ಅಂತಹ ಒಂದು ಮಕ್ಕಳಿಗೆ ಈ ಒಂದು ಬ್ರೇವರಿ ಅವಾರ್ಡನ್ನು ಕೊಡಬೇಕು ಅಂತ ಪಂಡಿತ್ ಜವಾಹರ್ಲಾಲ್ ನೆಹರು ಸ್ಟಾರ್ಟ್ ಮಾಡ್ತಾರೆ. ಓಕೆ, ಸೊ trapped people, and
He asked the authorities to honor brave children from all over the country. He asked the authorities to honor the brave children from all over the country. So Pandit Nehru, he asked to the authorities, ಅಧಿಕಾರಿಗಳಿಗೆ ಹೇಳ್ತಾರವರು, ಹಾನರ್ ಮಾಡಿರಿ, ಗೌರವ ತೋರಿಸ್ರಿ, ಇಂತಹ ಒಂದು ಮಕ್ಕಳಿಗೆ ಹಾನರನ್ನು ಮಾಡಬೇಕು, ಗೌರವವನ್ನು ತೋರಿಸ್ಬೇಕು ಫ್ರಮ್ ಆಲ್ ಓವರ್ ದ ಕಂಟ್ರಿ. ಬರೀ ಅಷ್ಟೇ ಅಲ್ಲ, ಈ ಕಂಟ್ರಿದು ಯಾವುದಾದ್ರೂ ಪ್ಲೇಸಲ್ಲಿ ಆಲ್ ಓವರ್ ಕಂಟ್ರಿಯಲ್ಲಿ ಇಂತಹ ಮಕ್ಕಳು ಇದ್ದರೆ ಆ ಒಂದು ಬ್ರೇವರಿ ಅವಾರ್ಡ್ ಕೊಡಬೇಕು ಅಂತ ಹೇಳಿ ಪಂಡಿತ್ ನೆಹರು ಸ್ಟಾರ್ಟ್ ಮಾಡ್ತಾರೆ. ಓಕೆ, ಸೊ ನೆಕ್ಸ್ಟ್, ದಿಸ್ ಟ್ರೆಡಿಷನ್ ಕಂಟಿನ್ಯೂಸ್ ಈವನ್ ಟುಡೇ. Brave Harishchandra became the first recipient of the award. So this tradition, ಅವಾಗ ಸ್ಟಾರ್ಟ್ ಆಗಿರುವಂತಹ this tradition continues even today. ಇವಾಗೂ ಕೂಡ ಇವನ್ ಬ್ರೇವರಿ ಅವಾರ್ಡ್ ಕೊಡ್ತಾರೆ. ಓಕೆ, ಬ್ರೇವ್ ಹರಿಶ್ಚಂದ್ರ. ಓಕೆ, ಆ್ಯಸ್ ಯು ಡೋಂಟ್ ದಟ್, ನಿಮ್ಗೆ ಗೊತ್ತಲ್ವಾ ಬ್ರೇವ್ ಹರಿಶ್ಚಂದ್ರನೇ ಅಲ್ವಾ ಆ ಒಂದು ಡೇಂಜರ್ ಸಿಚುವೇಶನ್ನ ಸಾಲ್ವ್ ಮಾಡಿರೋದು. ಇಸಂಟ್ ಸಿ, ಬ್ರೇವ್ ಹರಿಶ್ಚಂದ್ರ ಬಿಕಮ್ ದ ಫಸ್ಟ್ ರೆಸಿಪಿಯೆಂಟ್ ಆಫ್ ದಿಸ್ ಅವಾರ್ಡ್. ಸೊ ನಮ್ಮ ಕಂಟ್ರಿದು ಈ ಒಂದು ಬ್ರೇವರಿ ಅವಾರ್ಡನ್ನು ರಿಸೀವ್ ಮಾಡಿರುವಂತಹ ಫಸ್ಟ್ ಚೈಲ್ಡ್ ಹರಿಶ್ಚಂದ್ರ. ಓಕೆ, ಅಂಡರ್ಸ್ಟುಡ್. ಕಮ್ ಟು ದ ನೆಕ್ಸ್ಟ್ ನಾವು. Bravery awards are announced on November 14th, Children's Day, and presented by the Prime Minister on the eve of the Republic Day. So see here, dear children, the bravery awards are announced. Okay, announced, ಘೋಷಣೆ ಮಾಡೋದು. Okay, declare ಮಾಡೋದು, ಘೋಷಣೆ ಮಾಡೋದು. The bravery awards are announced on November 14th. Okay, November 14th ಏನಿರುತ್ತೆ, ಚಿಲ್ಡ್ರನ್ಸ್ ಡೇ ಇರುತ್ತಲ್ವಾ? ಎಸ್. So these bravery awards are announced on November 14th, Children's Day, and presented by the Prime Minister on the evening of the Republic Day. So see here, dear children, this bravery award is announced on 14th November, that is on Children's Day. Okay, and presented by the Prime Minister of our country on the evening of the Republic Day. 14th ನವೆಂಬರಿಗೆ ಅನೌನ್ಸ್ ಮಾಡ್ತಾರೆ, ಘೋಷಣೆ ಮಾಡ್ತಾರೆ ಯಾರಿಗೆ ಬ್ರೇವರಿ ಅವಾರ್ಡ್. ಆಲ್ ಓವರ್ ಕಂಟ್ರಿಯಲ್ಲಿ ಇಂಥ ಒಂದು ಡಿಫಿಕಲ್ಟ್ ಸಿಚುವೇಶನ್, ಡೇಂಜರ್ ಸಿಚುವೇಶನಲ್ಲಿ ವರ್ಕೌಟ್ ಯಾರ್ಯಾರು ಇಂಥ ಒಂದು ಬ್ರೇವ್ ಆ್ಯಕ್ಟನ್ನು ತೋರಿಸಿದಾರಲ್ಲ ಆಲ್ ಓವರ್ ಕಂಟ್ರಿ, ಸೊ ಯಾರ್ಯಾರಿಗೆ ಒಂದು ಅವಾರ್ಡ್ ಸಿಗುತ್ತೆ ಅಂತ ಹೇಳಿ November 14th ಅನೌನ್ಸ್ಮೆಂಟ್ ಆಗುತ್ತೆ. ಓಕೆ, ಡಿಕ್ಲೇರ್ ಆಗುತ್ತೆ, ಘೋಷಣೆ ಆಗುತ್ತೆ. and presented by the Prime Minister on the eve of the Republic Day. But ಆ ಒಂದು ಅವಾರ್ಡನ್ನು, ಈವನ್ ಬ್ರೇವರಿ ಅವಾರ್ಡನ್ನು ರಿಪಬ್ಲಿಕ್ ಡೇ ದಿನ ಕೊಡೋದು. November 14th ದಿನ ಅನೌನ್ಸ್ ಮಾಡ್ತಾರೆ ಯಾರಿಗೆ ಬ್ರೇವರಿ ಅವಾರ್ಡ್ ಸಿಗುತ್ತೆ ಅಂತ ಹೇಳಿ. ಓಕೆ, ಬಟ್ ಆ ಒಂದು ಅವಾರ್ಡನ್ನು ಯಾವಾಗ ಕೊಡ್ತಾರೆ? ಸಿ ಹಿಯರ್, ರಿಪಬ್ಲಿಕ್ ಡೇದು ಈವ್ನಿಂಗ್ ಇದ್ದು ಪ್ರೋಗ್ರಾಮಲ್ಲಿ ಪ್ರೈಮ್ ಮಿನಿಸ್ಟರ್ ಆಫ್ ಅವರ್ ಕಂಟ್ರಿ ಅವರು ಈ ಒಂದು ಬ್ರೇವರಿ ಅವಾರ್ಡನ್ನು ರಿಪಬ್ಲಿಕ್ ಡೇ ದಿನ ಕೊಡ್ತಾರೆ. ಓಕೆ, ಅನೌನ್ಸ್ ಮಾಡೋದು November 14th, ಬಟ್ ಆ ಒಂದು ಅವಾರ್ಡನ್ನು ಕೊಡೋದು ಯಾವುದು? ರಿಪಬ್ಲಿಕ್ ಡೇ ದಿನ ಪ್ರೈಮ್ ಮಿನಿಸ್ಟರ್ ಆಫ್ ಅವರ್ ಕಂಟ್ರಿ ಈ ಒಂದು ಅವಾರ್ಡನ್ನು ಕೊಡ್ತಾರೆ. ನೋಡೋಣ ಆ ಒಂದು ಅವಾರ್ಡ್ ಜೊತೆ ಏನೇನು ಸಿಗುತ್ತೆ ಅವರಿಗೆ ಅಂತ. ಲೆಟ್ಸ್ ಸಿ. ದ ಅವಾರ್ಡೀಸ್ ರಿಸೀವ್ ಎ ಮೆಡಲ್, ಎ ಸರ್ಟಿಫಿಕೇಟ್ and cash as a token of appreciation of their valor. Some of them are also granted financial assistance to complete their higher education. On 26th January, they take part in the Republic Day parade in New Delhi, riding atop decorated elephants. So see here, these awardees receive a medal, a certificate and cash. So dear children, ಇವಾಗ ನಾನು ನಿಮಗೆ ಹೇಳಿದೆ ಅಲ್ವಾ, November 14th ದಿನ ಅನೌನ್ಸ್ಮೆಂಟ್ ಆಗುತ್ತೆ, ರಿಪಬ್ಲಿಕ್ ಡೇ ದಿನ ಅವರಿಗೆ ಅವಾರ್ಡ್ ಪ್ರೈಮ್ ಮಿನಿಸ್ಟರ್, ನಮ್ಮ ಕಂಟ್ರಿ ಪ್ರೈಮ್ ಮಿನಿಸ್ಟರ್ ಕೊಡ್ತಾರೆ. ಸೊ ಅದ್ರ ಜೊತೆ ಏನು ಕೊಡ್ತಾರೆ? ದೇ ರಿಸೀವ್, ದ ಅವಾರ್ಡ್ ಈಸ್ ರಿಸೀವ್ ಎ ಮೆಡಲ್, ಎ ಸರ್ಟಿಫಿಕೇಟ್ ಆ್ಯಂಡ್ ಎ ಕ್ಯಾಶ್. ಸೊ ಅವ್ರಿಗೆ ಏನೇನು ಕೊಡ್ತಾರೆ ಬ್ರೇವರಿ ಅವಾರ್ಡ್ ಜೊತೆಗೆ ಅಂತ ಹೇಳಿದರೆ, ಒಂದು ಮೆಡಲನ್ನು ಕೊಡ್ತಾರೆ, ಒಂದು ಸರ್ಟಿಫಿಕೇಟನ್ನು ಕೊಡ್ತಾರೆ ಮತ್ತು ಕ್ಯಾಶನ್ನು ಕೊಡ್ತಾರೆ. ಈವನ್ ಸಮ್ ಆಫ್ ದೆಮ್ ಆರ್ ಆಲ್ಸೋ ಗ್ರಾಂಟೆಡ್ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಟು ಕಂಪ್ಲೀಟ್ ದೇರ್ ಹೈಯರ್ ಎಜುಕೇಷನ್. ಸೊ ಇನ್ನೂ ಕೆಲವೊಬ್ಬರು ಸ್ಟೂಡೆಂಟ್ಸಿಗೆ ಐತಲ್ಲ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಮೀನ್ಸ್ ಹಣವನ್ನು ನೀಡ್ತಾರೆ. ಯಾಕೆ ನೀಡ್ತಾರೆ ಅಂತ ಹೇಳಿದರೆ ಹೈಯರ್ ಎಜುಕೇಷನನ್ನು ಕಂಪ್ಲೀಟ್ ಮಾಡೋದಕ್ಕೆ. ಓಕೆ, ಸೊ ಕೆಲವೊಂದು ಸ್ಟೂಡೆಂಟ್ಸಿಗೆ ಹೈಯರ್ ಎಜುಕೇಷನ್ ಕಂಪ್ಲೀಟ್ ಆಗೋವರೆಗೂ ಕೂಡ ಅವ್ರದ್ದೆಲ್ಲ ಎಜುಕೇಷನಿಂದು ಅಮೌಂಟಿಂದೆಲ್ಲ ಫೆಸಿಲಿಟೀಸನ್ನು
ಈ ಒಂದು ಫೆಸಿಲಿಟೀಸನ್ನು ಕೂಡ ಈವನ್ ಬ್ರೇವರಿ ಅವಾರ್ಡಲ್ಲಿ ಕೊಡ್ತಾರೆ. ಓಕೆ, ಸೊ ಹೈಯರ್ ಎಜುಕೇಷನ್ ಆಗೋವರಿಗೂ ಅವರಿಗೆ ಫ್ರೀ ಎಜುಕೇಷನಿಂದ ಎಲ್ಲ ಖರ್ಚು ಇವರೇ ತಗೊಳ್ತಾರೆ, ಈ ಬ್ರೇವರಿ ಅವಾರ್ಡ್ ಕೊಡೋರು. ಓಕೆ, ಸೊ ಅಂಥದ್ದು ಕೂಡ ಈವನ್ ಬ್ರೇವರಿ ಅವಾರ್ಡಲ್ಲಿ ಕೊಡ್ತಾರೆ. ಒಂದು ಮೆಡಲ್, ಒಂದು ಸರ್ಟಿಫಿಕೇಟ್, ಕ್ಯಾಶ್, ಮತ್ತು ಈ ಥರ ಏನು ಫೈನಾನ್ಷಿಯಲ್, ದೇ ಆಲ್ಸೋ ಗ್ರಾಂಟೆಡ್ ಫೈನಾನ್ಷಿಯಲ್ ಅಸಿಸ್ಟೆಂಟ್. ಕೆಲವೊಬ್ಬರಿಗೆ ಐತಲ್ಲ ಎಜುಕೇಷನ್ ಕಂಪ್ಲೀಟ್ ಮಾಡೋರಿಗಿಂದೆಲ್ಲ ಖರ್ಚು ಕೂಡ ಇವರೇ ನೋಡ್ಕೊಳ್ತಾರೆ. ಓಕೆ, ಆನ್ ದ 26th January ದೇ ಟೇಕ್ ಪಾರ್ಟ್ ಇನ್ ದ ರಿಪಬ್ಲಿಕ್ ಡೇ. ಸೊ ಯಾವಾಗ ಅವಾರ್ಡ್ ಕೊಡೋದು? 26th January ಅಲ್ವಾ, ಈವ್ನಿಂಗಿನ ಪ್ರೋಗ್ರಾಮಲ್ಲಿ, ರಿಪಬ್ಲಿಕ್ ಡೇ ಪ್ರೋಗ್ರಾಮಲ್ಲಿ ಇವರಿಗೆ ಅವಾರ್ಡ್ ಕೊಡೋದು. ಓಕೆ, ಹೇಗೆ ಕೊಡ್ತಾರೆ ನೋಡಿ, ಹೇಗೆ ಅವ್ರದ್ದು ಎಂಟ್ರಿ ಆಗುತ್ತೆ, ಎಷ್ಟು ಇಂಟ್ರೆಸ್ಟಿಂಗ್ ಇದೆ. On 26th January, they take part in the Republic Day parade in New Delhi, riding atop decorated elephants. So, these awards, okay, ಎಲ್ಲ ಬ್ರೇವರಿ ಅವಾರ್ಡ್ ತಗೊಳ್ಳೋರು ಹೇಗೆ ಎಂಟ್ರಿ ಆಗುತ್ತೆ ಅಂತ ಹೇಳಿದರೆ, ದೇ ಎಂಟರ್ಡ್ ಥ್ರೂ ದ ಪರೇಡ್. ಅದರ ಅರ್ಥ ಏನು? ಡೆಕೋರೇಟೆಡ್ ಎಲಿಫೆಂಟ್ ಮೇಲೆ ಅವರಿಗೆ ಕುಂದಿರಿಸ್ಕೊಂಡು ಬಿಟ್ಟು ಆ ಒಂದು ಡೆಲ್ಲಿಯಲ್ಲಿ ನಡೆಯುವಂತಹ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಇದರಲ್ಲಿ ಐತಲ್ಲ, ಇವರು ಐತಲ್ಲ ಒಂದು ಮೆರವಣಿಗೆ ಮುಖಾಂತರ ಇವರೊಂದು ಎಂಟ್ರಿ ಆಗ್ತಾರೆ. ಓಕೆನಾ, ಅವರಿಗೆ ಡೆಕೋರೇಟೆಡ್ ಎಲಿಫೆಂಟ್ ಮೇಲೆ ಕುಂದಿರಿಸ್ಕೊಂಡ್ಬಿಟ್ಟು ಮೆರವಣಿಗೆ ಮಾಡ್ತಾರೆ. ಓಕೆ, ಸೊ ಎಷ್ಟು ಹಾನರ್, ಎಷ್ಟು ಗೌರವ ತೋರಿಸ್ತಾ ಇದ್ರು ನೋಡ್ರಿ ಅಂಥ ಒಂದು ಚಿಲ್ಡ್ರನಿಗೆ ಅಲ್ವಾ. ಸೊ ಫೈನಲಿ ರಿಪಬ್ಲಿಕ್ ಡೇ ದಿನ ಈವ್ನಿಂಗಿನ ಪ್ರೋಗ್ರಾಮಲ್ಲಿ, ಡೆಲ್ಲಿಯಲ್ಲಿ ನಡೆಯುವಂತಹ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಪ್ರೋಗ್ರಾಮಲ್ಲಿ ಬ್ರೇವರಿ ಅವಾರ್ಡನ್ನು ಅವರಿಗೆ ಕೊಡ್ತಾರೆ. ಓಕೆ, ಲೆಟ್ಸ್ ಸಿ ಸಮ್ ಮೋರ್. The awards are given to acknowledge the extraordinary courage displayed by children in difficult situations. The awards also encourage children to use their presence of mind and show courage in real life. So see here, the awards are given to acknowledge the extraordinary courage displayed by children in difficult situations. So why they are given this award? ಯಾಕೆ ಕೊಡ್ತಾರೆ ಈ ಅವಾರ್ಡನ್ನು? ಯಾಕೆ ಕೊಡ್ತಾರೆ ಅಂತ ಹೇಳಿದರೆ, ಸಿ ಹಿಯರ್, ಜಸ್ಟ್ ಟು ಶೋ ದ ಹಾನರ್, ಅವರಿಗೆ ಗೌರವ ತೋರಿಸ್ತಾ ಇರೋದು ಆ ಒಂದು ಮಕ್ಕಳಿಗೆ. ಓಕೆ, ಯಾಕೆ ಎಷ್ಟು ಗೌರವ ತೋರಿಸ್ತಾ ಇದ್ದಾರೆ? ಒಂದು ಡಿಫಿಕಲ್ಟ್ ಸಿಚುವೇಶನ್ ಎಲ್ಲ, ಡಿಫಿಕಲ್ಟ್ ಸಿಚುವೇಶನ್ ಪ್ರೆಸೆನ್ಸ್ ಆಫ್ ಮೈಂಡನ್ನು ಅವರು ಯೂಸ್ ಮಾಡಿದ್ದಾರೆ ಅಂತ ಹೇಳಿ ಅವರಿಗೆ ಹಾನರ್ ಕೊಡ್ತಾ ಇರೋದು. ಮತ್ತು ಆ ಒಂದು ಹಾನರನ್ನು ನೋಡಿಬಿಟ್ಟು ಆಲ್ ಓವರ್ ಕಂಟ್ರಿಯಲ್ಲಿ, ಪೂರ್ತಿ ಕಂಟ್ರಿಯಲ್ಲಿ ಬೇರೆ ಚಿಲ್ಡ್ರನ್ನು ಕೂಡ ಎನ್ಕರೇಜ್ ಆಗಬೇಕು, ಧೈರ್ಯವಂತರಾಗಬೇಕು, ಅವ್ರಿಗೆ ನೋಡಿ ಕಲಿಬೇಕು. ನೀವು ಕೂಡ ಪ್ರೆಸೆನ್ಸ್ ಆಫ್ ಮೈಂಡನ್ನು ಯೂಸ್ ಮಾಡಿ ಒಂದು ಡಿಫಿಕಲ್ಟ್ ಸಿಚುವೇಷನಲ್ಲಿ ಅಂತ ಹೇಳಿ ಬೇರೆ ಚಿಲ್ಡ್ರನ್ನಲ್ಲಿ ಒಂದು ಧೈರ್ಯ ತುಂಬ್ತಾ ಇರೋದು. ಓಕೆ, ಅದಕ್ಕೋಸ್ಕರನೇ ಹಾನರ್ ಮಾಡೋದು. ಫಸ್ಟ್ ಆಫ್ ಆಲ್ ಅವ್ರಿಗೆ ರೆಸ್ಪೆಕ್ಟ್ ತೋರಿಸ್ತಾರೆ, ಅವ್ರಿಗೆ ಹಾನರ್ ಮಾಡ್ತಾರೆ, ಅವ್ರಿಗೆ ಗೌರವ ಕೊಡ್ತಾರೆ ಆ ಒಂದು ಚಿಲ್ಡ್ರನಿಗೆ. ಮತ್ತೆ ಯಾಕೆ ಕೊಡ್ತಾರೆ ಅಂತ ಹೇಳಿದರೆ, ನಮ್ಮ ಇಂಡಿಯಾ ಕಂಟ್ರಿಯಲ್ಲಿರುವಂತಹ ಬೇರೆ ಚಿಲ್ಡ್ರನಿಗೆ ಎನ್ಕರೇಜ್ ಮಾಡೋದು, ಪ್ರೋತ್ಸಾಹ ತುಂಬೋದು, ಅವ್ರದ್ರಲ್ಲೂ ಕೂಡ ಧೈರ್ಯ ತುಂಬೋದು, ಬೇರೆ ಚಿಲ್ಡ್ರನಲ್ಲಿ ಕೂಡ ಧೈರ್ಯ ತುಂಬೋದಕ್ಕೋಸ್ಕರ ಈ ಒಂದು ಬ್ರೇವರಿ ಅವಾರ್ಡನ್ನು ಅವರು ಕೊಡ್ತಾರೆ. ಓಕೆ, ಸಿ ಸಮ್ ಮೋರ್. ಸಮ್ ಚಿಲ್ಡ್ರನ್ ಹ್ಯಾವ್ ಸೇವ್ಡ್ ಲೈಫ್. ಸೊ ಬ್ರೇವರಿ ಅವಾರ್ಡ್ ರಿಸೀವ್ ಮಾಡಿರೋರು ಏನೇನು ಮಾಡಿದ್ದಾರೆ ನೋಡೋಣ. ಸೊ ಅವರಿಗೆ ಇಂಥ ಒಂದು ಬಿಗ್ ನ್ಯಾಷನಲ್ ಅವಾರ್ಡು ಅವರಿಗೆ ಹಾಗೆ ಸುಮ್ಮನೆ ಕೊಡೋದಿಲ್ಲ, ಅವ್ರು ಎಂಥ ಡಿಫಿಕಲ್ಟ್ ಸಿಚುವೇಶನನ್ನು ಫೇಸ್ ಮಾಡಿರ್ತಾರೆ ಅಂತ ಹೇಳಿದೆ. ಸಿ ಹಿಯರ್ ವಾಟ್ ದೇ ಡಿಡ್. ಅವ್ರು ಏನು ಮಾಡಿರ್ತಾರೆ ನೋಡಿ. ಸಮ್ ಚಿಲ್ಡ್ರನ್ ಹ್ಯಾವ್ ಸೇವ್ಡ್ ಲೈಫ್. ಕೆಲವೊಬ್ರು ಪ್ರಾಣವನ್ನು ಉಳಿಸಿರ್ತಾರೆ. ಓಕೆ, ಮಕ್ಕಳು ಪ್ರಾಣವನ್ನು ಉಳಿಸಿರ್ತಾರೆ. ಸಮ್ ಚಿಲ್ಡ್ರನ್ ಹ್ಯಾವ್ ಸೇವ್ಡ್ ಲೈಫ್ಸ್. ಸಮ್ ಹ್ಯಾವ್ ಹೆಲ್ಪ್ಡ್ ದ ಪೊಲೀಸ್ ಇನ್ ಅರೆಸ್ಟಿಂಗ್ ಕ್ರಿಮಿನಲ್ಸ್. ಕೆಲವೊಬ್ರು ಮಕ್ಕಳು ಪ್ರಾಣ ಉಳಿಸಿರ್ತಾರೆ. ಮೈಂಡ್, ಸಮ್ ಚಿಲ್ಡ್ರನ್ ಹ್ಯಾವ್ ಹೆಲ್ಪ್ಡ್ ದ ಪೀಪಲ್ ಇನ್ ಅರೆಸ್ಟಿಂಗ್ ಕ್ರಿಮಿನಲ್. ಕೆಲವೊಬ್ರು ಮಕ್ಕಳು ಪೊಲೀಸಿಗೆ ಹೆಲ್ಪ್ ಮಾಡಿರ್ತಾರೆ ಕ್ರಿಮಿನಲ್ಸನ್ನು ಅರೆಸ್ಟ್ ಮಾಡೋದಕ್ಕೆ, ಕ್ರಿಮಿನಲ್ಸನ್ನು ಹಿಡಿಯೋದಕ್ಕೆ ಕೆಲವೊಬ್ರು ಮಕ್ಕಳು ಪೊಲೀಸಿನ ಹೆಲ್ಪ್ ಮಾಡಿರ್ತಾರೆ. ಓಕೆ, ಆ್ಯಂಡ್ ಸಮ್ ಅದರ್ಸ್ ಹ್ಯಾವ್ ಅವಾರ್ಟೆಡ್ accidents. While doing this deed, some have even sacrificed their lives. So see here, some others have averted accident. Averted means avoided. Some children have saved their lives, and some children helped the police to arrest criminals, and some have avoided accidents. ಕೆಲವೊಬ್ರು ಮಕ್ಕಳು ಐತಲ್ಲ ಆಕ್ಸಿಡೆಂಟ್ಸನ್ನು ಅವಾಯ್ಡ್ ಮಾಡಿದ್ದಾರೆ. ಓಕೆ, ಇಂಥ ಒಂದು ಧೈರ್ಯವನ್ನು ತೋರಿಸಿದ್ದಾರೆ ಅವರು. ವೈಲ್ ಡೂಯಿಂಗ್ ದಿಸ್ ಡೀಡ್ಸ್, ಇಂಥ ಒಂದು ವರ್ಕ್ ಮಾಡಬೇಕಾದ್ರೆ, ವೈಲ್ ಡೂಯಿಂಗ್ ದಿಸ್ ಡೀಡ್ಸ್ ಸಮ್ ಚಿಲ್ಡ್ರನ್ ಹ್ಯಾವ್ ಸ್ಯಾಕ್ರಿಫೈಸ್ ದರ್ ಲೈಫ್. ಕೆಲವೊಬ್ರು ಮಕ್ಕಳು ಈ ಒಂದು ಧೈರ್ಯವನ್ನು ತೋರಿಸ್ಬೇಕಾದ್ರೆ, ಇಂಥ ಒಂದು ವರ್ಕನ್ನು ಮಾಡಬೇಕಾದ್ರೆ ಕೆಲವೊಬ್ರು ಪ್ರಾಣವನ್ನು ಕೂಡ ಕಳ್ಕೊಂಡಿದ್ದಾರೆ.
ಓಕೆ, ಸೊ ಎಷ್ಟು ಡೇರ್ನೆಸ್ಸು ಕೆಲವೊಂದು ಚಿಲ್ಡ್ರನಲ್ಲಿ ಇರುತ್ತೆ. ಸೊ ಸಿ ಹಿಯರ್ ಸಮ್ ಮೋರ್. Let us come to know the brave acts of some of these young awardees, sometimes known as brave hearts. So see here, let us come to know, know that how they did, what they did. ನೋಡೋಣ ಈಗ ಅವರು ಏನು ಮಾಡಿದ್ದಾರೆ, ಎಂಥ ಒಂದು ಆಕ್ಸಿಡೆಂಟನ್ನು ಅವರು ಫೇಸ್ ಮಾಡಿದ್ದಾರೆ, ಎಂಥ ಒಂದು ಡಿಫಿಕಲ್ಟ್ ಸಿಚುವೇಶನನ್ನು ಅವರು ಫೇಸ್ ಮಾಡಿದ್ದಾರೆ, ಈ ಒಂದು ಅವಾರ್ಡ್ ತಗೊಳ್ಳೋರು ಏನೇನು ಮಾಡಿದ್ದಾರೆ ಅಂತ ಹೇಳಿ ಪ್ರತಿಯೊಂದು ಅವಾರ್ಡಿಂದು ಕೆಲವೊಂದು ಅವಾರ್ಡಿಂದು ಸ್ಟೋರೀಸನ್ನು ಕೊಟ್ಟಿದ್ದಾರೆ. ಓಕೆ, ಅವಾರ್ಡ್ ತಗೊಂಡಿರೋರು ಏನೇನು ಆಗಿದೆ, ಅವ್ರ ಜೊತೆ ಏನು ಮಾಡಿದ್ದಾರೆ ಅಂತ ಹೇಳಿ ಈಗ ತಿಳ್ಕೊಳ್ಳೋಣ ನಾವು. ಓಕೆ, ಆ್ಯಂಡ್ ಸಮ್ಟೈಮ್ಸ್ ನೋನ್ ಆ್ಯಸ್ ಬ್ರೇವ್ ಹಾರ್ಟ್ಸ್. ದೀಸ್ ಬ್ರೇವ್ ಚಿಲ್ಡ್ರನ್ ಆರ್ ಆಲ್ಸೋ ನೋನ್ ಆ್ಯಸ್ ಬ್ರೇವ್ ಹಾರ್ಟ್ಸ್. ಸೊ ಇಂಥ ಮಕ್ಕಳಿಗೆ ಐತಲ್ಲ ಬ್ರೇವ್ ಚಿಲ್ಡ್ರನ್ಸ್ ಜೊತೆಗೆ ಬ್ರೇವ್ ಹಾರ್ಟ್ಸ್ ಅಂತಲೂ ಕೂಡ ಕರೀತಾರೆ. ಸೊ ನೋಡೋಣ, ಕೆಲವೊಬ್ರದ್ದು ಸ್ಟೋರಿಯನ್ನು ಅವ್ರು ಕೊಟ್ಟಿದ್ದಾರೆ, ಅವ್ರು ಏನೇನು ಮಾಡಿದ್ದಾರೆ ಅಂತ. ಲೆಟ್ಸ್ ಸಿ ದ ಸ್ಟೋರೀಸ್ ನಾವ್ ಹೂ ಹ್ಯಾವ್ ರಿಸೀವ್ಡ್ ದಿಸ್ ಬ್ರೇವರಿ ಅವಾರ್ಡ್ ಇನ್ 2008. ಈಗ ಒಂದು ಸ್ಟೋರಿ ಇದೆ, ಹರಿಶ್ಚಂದ್ರ ಸ್ಟೋರಿ ನೀವು ಕೇಳಿದ್ರಲ್ವಾ. ಲೆಟ್ಸ್ ಸಿ ಸಮ್ ಅದರ್ ಸ್ಟೋರಿ ನಾವ್. ಇನ್ 2008, very interesting. In 2008, 6-year-old twins Gagan and Bhumika J. Murthy of Bengaluru were honored for saving an 18-month-old child. So see here, in 2008, okay, in 2008, 6 years, can you believe, only 6 years. Harish Chandra antu at least 14 years indidda alva, but this is only 6 years. Imagine ಮಾಡ್ಕೊಡಿ, even 6 years ಏಜಲ್ಲಿ ಯಾವೊಂದು ಪ್ರೆಸೆನ್ಸ್ ಆಫ್ ಮೈಂಡನ್ನು ಯೂಸ್ ಮಾಡಿರ್ಬೋದು. 6 ವರ್ಷದ ಮಗು, ಒಂದು ಟ್ವಿನ್ಸ್ ಮಕ್ಕಳು ಏನು ಮಾಡ್ತಾರೆ ನೋಡಿ. 6-year-old ಟ್ವಿನ್ಸ್ ಗಗನ್ ಆ್ಯಂಡ್ ಭೂಮಿಕಾ ಜೆ ಮೂರ್ತಿ. 6 years ಇಂದು ಟ್ವಿನ್ಸ್ ಮಕ್ಕಳು ಗಗನ್ ಮತ್ತು ಭೂಮಿಕಾ ಜೆ ಮೂರ್ತಿ ಅವ್ರು ಏನು ಮಾಡಿದ್ದಾರೆ ನೋಡಿ. ವರ್ ಹಾನರ್ಡ್ ಫಾರ್ ಸೇವಿಂಗ್ ಆ್ಯನ್ 18-month-old child. ಇವರಿಬ್ಬರಿಗೂ ಕೂಡ 6 years ಇನ್ ಟ್ವಿನ್ಸ್ ಗಗನ್ ಮತ್ತು ಭೂಮಿಕಾ ಜೆ ಮೂರ್ತಿ ಇಬ್ಬರಿಗೂ ಕೂಡ 2008 ಬ್ರೇವರಿ ಅವಾರ್ಡನ್ನು ಕೊಟ್ಟಿದ್ದಾರೆ. ಓಕೆ, ವೈ ದೇ ರಿಸೀವ್ಡ್, ವಾಟ್ ಹ್ಯಾಪನ್, ಸಿ ಹಿಯರ್. ದೇ ಸೇವ್ಡ್ ದ ಲೈಫ್ ಆಫ್ 18-month-old child. 18 month ಇನ್ ಒಂದು ಚೈಲ್ಡಿನ ಜೀವವನ್ನು ಉಳಿಸಿದಾರಂತೆ. ಓಕೆ, 6 years ಇನ್ ಮಕ್ಕಳು 18 year ಇಂದು ಒಂದು ಚೈಲ್ಡ್ಗೆ ಸೇವ್ ಮಾಡಿದಾರಂತೆ. ಹೇಗೆ, ಲೆಟ್ಸ್ ಸಿ. The twins were sitting in their father's car at the vegetable market in Madiwala. In Bengaluru ಆಗಿದ್ದು. Okay, so they saw 2 bulls running towards each other. They saw the child laying in the bull's path. The 2 immediately ran out and pulled the child away. So see here, these twins children, even ಇಬ್ಬರು ಟ್ವಿನ್ ಮಕ್ಕಳಿದಾರಲ್ಲ, ಅವ್ರು ಏನು ಮಾಡಿದ್ರು, they were sitting in their father's car. ಅವ್ರ ಅಪ್ಪಾಜಿ ಕಾರಲ್ಲಿ ಅವರು ಕುತ್ಕೊಂಡಿದ್ರು. ಒಂದು ಮಾರ್ಕೆಟ್, ಮಡಿವಾಳನ ಮಾರ್ಕೆಟಲ್ಲಿ ಅವ್ರ ಅಪ್ಪಾಜಿ ಕಾರಲ್ಲಿ ಕುತ್ಕೊಂಡಿದ್ರು. ಓಕೆ, ಸೊ ಕಾರಲ್ಲಿ ಕುತ್ಕೊಂಡ್ಬಿಟ್ಟು ಹೊರಗಡೆ ನೋಡಬೇಕಾದ್ರೆ ಏನು ನೋಡ್ತಾರೆ ಅಂತ ಹೇಳಿದರೆ, 2 bulls ಆರ್ ರನ್ನಿಂಗ್ ವಿತ್ ಈಚ್ ಅದರ್. 2 bulls ಐತಲ್ಲ, ಅವ್ರೈತಲ್ಲ ಆಪೋಸಿಟ್ ಡೈರೆಕ್ಷನಲ್ಲಿ ರನ್ ಮಾಡ್ತಾಯಿದ್ರು. ಆನ್ ದ ವೇ, ಆ ಬುಲ್ಸ್ ರನ್ ಮಾಡ್ತಿದ್ರಲ್ಲ, ಆನ್ ದ ವೇ ದೇ ಸಾ ದ್ಯಾಟ್ 18-month-old child ವಾಸ್ ಲೇಯಿಂಗ್ ಇನ್ ಹರ್ ಪಾತ್. ಸೊ ಆ ಒಂದು ಬುಲ್ ರನ್ನಿಂಗ್ ಮಾಡ್ತಿರುವಂತಹ ದಾರಿಯಲ್ಲಿ ಮಧ್ಯದಲ್ಲಿ ಐತಲ್ಲ ಅವ್ರು ಏನು ನೋಡ್ತಾರೆ, ಒಂದು 18 month ಚೈಲ್ಡು ಇರೋದನ್ನು ನೋಡ್ತಾರೆ. ಸೊ ಆ 2 bulls ಆ ಒಂದು ಈಚ್ ರನ್ನಿಂಗ್ ಮಾಡಬೇಕಾದ್ರೆ ಅವ್ರ ದಾರಿಯಲ್ಲಿ ಇದ್ದು ನೋಡ್ತಾರಲ್ಲ, ಅಫ್ಕೋರ್ಸ್ ಇದು ಡೇಂಜರ್ ಸಿಚುವೇಶನ್. ಸೊ ಅವ್ರು ಏನು ಮಾಡ್ತಾರೆ, ಸಡನ್ಲಿ ದೇ ರ್ಯಾನ್ ಔಟ್ ಆಫ್ ದಿ ಕಾರ್ ಆ್ಯಂಡ್ ದೇ ಪುಲ್ಡ್ ದ ಚೈಲ್ಡ್ ಫ್ರಮ್ ದೇರ್ ಪಾತ್. ಅವ್ರೈತಲ್ಲ ಕಾರಿಂದ ರನ್ನಿಂಗ್ ಮಾಡ್ಕೊಂಡು ಹೋಗ್ಬಿಟ್ಟು ಇಬ್ಬರು ಸೇರಿಕೊಂಡು ಆ ಒಂದು ಚೈಲ್ಡನ್ನು ಆಯ್ತಲ್ಲ ಆ ಒಂದು ದಾರಿಯಿಂದ ಅವರಿಗೆ ಎತ್ಕೊಂಡ್ಬಿಟ್ಟು ಸರಿಸ್ತಾರೆ. ಓಕೆ, ಸೊ ಈ ಥರ ಮಾಡಿಬಿಟ್ಟು ಆ ಒಂದು 6 years ಇಂದು ಟ್ವಿನ್ಸ್ ಮಕ್ಕಳು ಒಂದು 18 month ಇಂದು ಚೈಲ್ಡನ್ನು ಸೇವ್ ಮಾಡಿದ್ದಾರೆ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಸಿಚುವೇಶನ್. ಇಸೆಂಟ್, ಅವರಿಗೂ ಏನಾದರೂ ಆಗಬಹುದಿತ್ತು ಅಂತ ಒಂದು ಡಿಫಿಕಲ್ಟ್ ಸಿಚುವೇಷನಲ್ಲಿ. ಬಟ್ ಅವರು ಅದನ್ನು ಯೋಚನೆ ಮಾಡಿಲ್ಲ, ನಮಗೆ ತೊಂದರೆ ಆಗುತ್ತೆ, ನಾವು ಸಾಯ್ಬೋದು ಅಂತ. ಬಟ್ ಅವ್ರ ಧೈರ್ಯವನ್ನು ತೋರಿಸ್ಬಿಟ್ಟು ಆ ಒಂದು 18 month ಚೈಲ್ಡನ್ನು ಅವರು ಆ ಒಂದು ಬುಲ್ಸ್ ಅಟ್ಯಾಕಿಂದ ಅವರಿಗೆ ಸೇವ್ ಮಾಡುತ್ತೆ. ಓಕೆ, ಸೊ ದೇ ರಿಸೀವ್ ದಿಸ್ ಅವಾರ್ಡ್ ಜಸ್ಟ್ ಬಿಕಾಸ್ ದೇ ಸೇವ್ ದ ಲೈಫ್ ಆಫ್ 18 month child. Understood? Let's say some more information. In 2008, ಅದೇ 2008 ಇಂದು ಇನ್ನೊಂದು ಸ್ಟೋರಿ. another award was Rahul. Okay, ಈ 12 year, remember he was just 12 year. So 12 years in presence of mind ಹೇಗೆ ಯೂಸ್ ಮಾಡ್ತಾ ನೋಡಿ ಅವರು. In 2008, another awardee was Rahul, a 12-year-old balloon sailor
he was an eyewitness to the blasts in New Delhi. The information that he gave about the man who planted bombs on one of the important roads helped the police in making sketches of the criminals. So, in 2008, another awardee was Rahul. He was just 12 years old. He was a balloon sailor. Okay, so he helped the police to arrest criminals. ಸೊ ಡೆಲ್ಲಿಯಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಆ ಒಂದು ಬಾಂಬ್ ಬ್ಲಾಸ್ಟನ್ನು ಯಾರು ಬಾಂಬ್ಸ್ ಇಟ್ಟಿದ್ರು, ಯಾರದು ಆಕ್ಸಿಡೆಂಟ್ ಮಾಡಿದ್ರು, ಆ ಒಂದು ಬ್ಲಾಸ್ಟನ್ನು ಮಾಡಿದ್ರು ಅಂತ ಹೇಳಿ ಎಲ್ಲ ಕ್ರಿಮಿನಲ್ಸಿಂದು ಅವ್ನು ನೋಡಿದ್ದ ಅದು. ಓಕೆ, ಸೊ ಆ ಒಂದು ಕ್ರಿಮಿನಲ್ಸನ್ನು ಹಿಡಿಯೋದಕ್ಕೆ ಅವ್ನು ಪೊಲೀಸಿಗೆ ಹೆಲ್ಪ್ ಮಾಡ್ತಾನೆ. ಸೊ ಪೊಲೀಸಿಗೆ ಹೇಳ್ತಾನೆ ಕ್ರಿಮಿನಲ್ಸ್ ಹೇಗಿದ್ರು ಅಂತ. ಸೊ ಪೊಲೀಸ್ ಎಲ್ಲದು ಕೂಡ ಸ್ಕೆಚಸನ್ನು ಮಾಡಿಬಿಟ್ಟು ಆ ಒಂದು ಕ್ರಿಮಿನಲ್ಸನ್ನು ಹಿಡಿಯೋದಕ್ಕೆ ಪೊಲೀಸಿಗೆ ಹೆಲ್ಪ್ ಮಾಡ್ತಾನೆ. ಸೊ ಈ ಥರ ಒಂದು ಪೊಲೀಸಿಗೆ ಹೆಲ್ಪ್ ಮಾಡೋದಕ್ಕೆ, ಇಂಥ ಒಂದು ಧೈರ್ಯವನ್ನು ತೋರಿಸಿದ್ದಕ್ಕೆ ರಾಹುಲ್ ಕೂಡ 2008 ಬ್ರೇವರಿ ಅವಾರ್ಡನ್ನು ರಿಸೀವ್ ಮಾಡಿದ್ದಾನೆ. ಅಂಡರ್ಸ್ಟುಡ್? ಲೆಟ್ಸ್ ಸಿ ಸಮ್ ಅದರ್ಸ್ ನೌ. ಸಿಲ್ವರ್ ಖರ್ಬಾನಿ ಆಫ್ ಮೇಘಾಲಯ. ಓಕೆ, so Silver Kharbani of Meghalaya saved the life of her young cousin who was caught in a fire. So another one awardee was Silver Kharbani of Meghalaya. Meghalayadu Silver Kharbani anta ಹೇಳಿ ಒಂದು ಅವಾರ್ಡ್ ರಿಸೀವ್ ಮಾಡ್ತಾನೆ. ವಾಟ್ ಹಿ ಡಿಡ್, ಏನು ಮಾಡ್ತಾನೆ ನೋಡಿ, he saved the life of her young cousin. ಸೊ ಅವ್ನ ಕಸಿನ್ ಇನ್ ಲೈಫನ್ನು ಅವನು ಸೇವ್ ಮಾಡ್ತಾನೆ. ಹೇಗೆ ಅಂತ ಹೇಳಿದರೆ, ಅವನ ಕಸಿನಿಗೆ ಐತಲ್ಲ ಬೆಂಕಿ ಹಚ್ಚಿರುತ್ತೆ. ಸೊ ಆ ಒಂದು ಬೆಂಕಿಯಿಂದ ಆ ಒಂದು ಕಸಿನಿಗೆ ಅವನು ಪ್ರೊಟೆಕ್ಟ್ ಮಾಡಿಬಿಟ್ಟು ಸೇವ್ ಮಾಡ್ತಾನೆ. ಸೊ ಇಂಥ ಒಂದು ಧೈರ್ಯ ತೋರಿಸೋದಕ್ಕೆ ಸಿಲ್ವರ್ ಖರ್ಬಾನಿ ಕೂಡ ಬ್ರೇವರಿ ಅವಾರ್ಡ್ ರಿಸೀವ್ ಮಾಡ್ತಾರೆ. ನೆಕ್ಸ್ಟ್, ವಿಶಾಲ್ ಸೂರ್ಯಾಜಿ ಪಾಟೀಲ್. So see here dear children, how they face this all difficult situation, that is most important ಅಲ್ವಾ. ಸೊ ಪ್ರೆಸೆನ್ಸ್ ಆಫ್ ಮೈಂಡ್ ಯೂಸ್ ಮಾಡೋದು ಅಂಥ ಒಂದು ಡಿಫಿಕಲ್ಟ್ ಸಿಚುವೇಷನಲ್ಲಿ ಇಟ್ ಈಸ್ ರಿಯಲಿ ಕರೇಜಿಯಸ್, ವೆರಿ ಅಡ್ವೆಂಚರಸ್. ತುಂಬ ಕಷ್ಟ ಆಗಿರುತ್ತೆ ಅದು. ಅಂಥ ಒಂದು ಡಿಫಿಕಲ್ಟ್ ಸಿಚುವೇಷನಲ್ಲಿ ನಾವು ಪ್ರೆಸೆನ್ಸ್ ಆಫ್ ಮೈಂಡನ್ನು ಯೂಸ್ ಮಾಡಿಕೊಂಡು ತನ್ನ ಬಗ್ಗೆ ಯೋಚನೆ ಮಾಡ್ದೇ ಬೇರೆಯವ್ರ ಲೈಫನ್ನು ಸೇವ್ ಮಾಡೋದು. ಆವಾಗಲೇ ನಾನು ನಿಮಗೆ ಹೇಳಿದೆ, ಸಮ್ ಚಿಲ್ಡ್ರನ್ ಹ್ಯಾವ್ ಈವನ್ ಸ್ಯಾಕ್ರಿಫೈಸ್ ದ ಲೈಫ್. ಇಂಥ ಒಂದು ಆ್ಯಕ್ಟನ್ನು, ಇಂಥ ಒಂದು ಸಿಚುವೇಷನಲ್ಲಿ ಎಷ್ಟೋ ಜನ ಮಕ್ಕಳು ಪ್ರಾಣವನ್ನು ಕೂಡ ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ಅವ್ರದ್ದೇ ಪ್ರಾಣ. So it is not very easy, it is very difficult. Let's see some more information. Another awardee was Vishal Suryaji Patil of Maharashtra. Maharashtra Vishal Suryaji Patil, he also received the bravery award. He saved a woman and her child from drowning. So see here, Vishal Suryaji Patil, okay, Maharashtra-dalli, he was from Maharashtra. He saved a woman and her child. ಇವನು ಏನು ಮಾಡ್ತಾನೆ, ಅವನು ಒಂದು ವುಮೆನ್ ಮತ್ತು ಒಂದು ಚೈಲ್ಡಿಗೆ ಸೇವ್ ಮಾಡ್ತಾನೆ. ಹೇಗೆ, ಮುಳುಗ್ತಾ ಇರುವಂತಹ ಒಂದು, ಡ್ರಾನಿಂಗ್ ಮೀನ್ಸ್ ಮುಳುಗ್ತಾ ಇರುವಂತಹ ಸಿಚುವೇಶನ್. ಸೊ ಮುಳುಗ್ತಾ ಇರುವಂತಹ ಒಂದು ವುಮೆನ್ ಮತ್ತು ಚೈಲ್ಡ್ಗೆ ವಿಶಾಲ್ ಸೂರ್ಯಾಜಿ ಪಾಟೀಲ್ ಮಹಾರಾಷ್ಟ್ರದಲ್ಲಿ ಸೇವ್ ಮಾಡ್ತಾನೆ. ಓಕೆ, ಸೊ ಮುಳುಗ್ತಾ ಇರುವಂತಹ ಒಂದು ವುಮೆನ್ ಮತ್ತು ಒಂದು ಚೈಲ್ಡಿನ ಲೈಫನ್ನು ವಿಶಾಲ್ ಸೂರ್ಯಾಜಿ ಪಾಟೀಲ್ ಸೇವ್ ಮಾಡ್ತಾನೆ. ಹಿ ವಾಸ್ ಫ್ರಮ್ ಮಹಾರಾಷ್ಟ್ರ. ಓಕೆ, ಆ್ಯಂಡ್ among the 21 children conferred with the National Bravery Award for 2009. Okay, so in 2009, total 21 children they have received the award, Bravery Award. Okay, so 21 children kuda 2009 alli Bravery Award anna receive madidare. Among them, iga adralli obru story. Okay, was 13-year-old Gaurav Singh Saini from Haryana. He saved 50 to 60 people during a stampede at the Naina Devi temple in Himachal Pradesh. So see here dear children, in the 2009, 21 children they received this award. One of them was Gaurav Singh Saini. He was from Haryana. ಗೌರವ್ ಸಿಂಗ್ ಸೈನಿ, ಇವು ಹರಿಯಾಣದವನು. ಓಕೆ, ಅವನು ಏನು ಮಾಡ್ದ ಅಂತ ಹೇಳಿದರೆ, ಹಿ ಸೇವ್ಡ್ ದ ಸೆವೆರಲ್ ಲೈಫ್ಸ್, ನಿಯರ್ಲಿ 50 to 60 ಪೀಪಲ್, 50 to 60 ಜನದ ಪ್ರಾಣವನ್ನು ಉಳಿಸಿದಾನವನು. ಓಕೆ, ಹೇಗೆ ಮಾಡಿ, ಏನು ಮಾಡಿದ್ದಾನೆ ಅಂತ ಹೇಳಿದರೆ, ಅವನು ಏನು ಮಾಡಿದ್ದಾನೆ ಅಂತ ಹೇಳಿದರೆ, ನೈನಾದೇವಿ ಟೆಂಪಲ್, ಹಿಮಾಚಲ್ ಪ್ರದೇಶಲ್ಲಿ ನೈನಾದೇವಿ ಟೆಂಪಲ್ ಅಂತ ಇದೆ. ಅಲ್ಲಿ ಐತಲ್ಲ ಒಂದು ಸ್ಟ್ಯಾಂಪೀಡ್ ಮೀನ್ಸ್ ಒಂದು ಆ್ಯನಿಮಲ್ಲು
ಪ್ರಜ್ಞೆಯನ್ನು ತಬ್ಬಿಟ್ಟು ಎಕ್ಸೈಟೆಡ್ ಆಗಿ ರನ್ನಿಂಗ್ ಮಾಡ್ತಾರೆ. ಈಗ ಯಾವುದಾದ್ರೂ ಒಂದು ಆ್ಯನಿಮಲ್ಲು ತುಂಬ ಜೋಶಲ್ಲಿ ಬಂದುಬಿಟ್ಟು ರನ್ನಿಂಗ್ ಮಾಡ್ತಾ ಜನರಿಗೆಲ್ಲರೂ ತೊಂದರೆ ಕೊಡುತ್ತಲ್ಲ, ಓಕೆ, ಅಂಥ ಒಂದು ಡಿಫಿಕಲ್ಟ್ ಸಿಚುವೇಶನ್ ಅದು. ಓಕೆ, ಸೊ ಅಂಥ ಒಂದು ಆ್ಯನಿಮಲ್ ಹತ್ರ ಸಡನ್ಲಿ ರನ್ನಿಂಗನ್ನು ಸ್ಟಾರ್ಟ್ ಮಾಡಿಬಿಟ್ಟು ಆ ಒಂದು ಟೆಂಪಲ್ ಹತ್ರ ಇರುವಂಥ 50 to 60 ಪೀಪಲಿಗೆ ಅದು ತೊಂದರೆ ಕೊಡೋಕ್ಕೆ ರನ್ನಿಂಗ್ ಮಾಡ್ತಾಯಿತ್ತು. ಸೊ ಅಂಥ ಒಂದು ಡಿಫಿಕಲ್ಟ್ ಇಮ್ಯಾಜಿನ್ ಮಾಡಿರಿ, ಯಾವುದಾದ್ರೂ ಒಂದು ಆ್ಯನಿಮಲ್ ನಿಮ್ಮ ಹತ್ರ ಓಡಿ ಬಂದು ನಿಮಗೆ ಹೊಡೆಯೋದಕ್ಕೆ ಟ್ರೈ ಮಾಡ್ತಿದೆ, ಗುದ್ದೋದಕ್ಕೆ ಟ್ರೈ ಮಾಡ್ತಿದೆ ಅಂತ ಹೇಳಿದರೆ ಅದು ಅಂಥ ಒಂದು ಸಿಚುವೇಶನಲ್ಲಿ ಪ್ರಾಣನೇ ಹೋಗ್ಬಿಡುತ್ತೆ, ಯಾರಿಗಾದರೂ ಹೋಗಿ ಅದು ಅಟ್ಯಾಕ್ ಮಾಡ್ಬೋದು. ಸೊ ಅಂಥ ಒಂದು ಆ್ಯನಿಮಲ್ಗೆ ಇದು ಕಂಟ್ರೋಲ್ ಮಾಡಿಬಿಟ್ಟು ಪ್ರಾಣವನ್ನು ಸೇವಿಸ್ತಾನೆ ನಾವು. ಓಕೆ, ಸಿ ಹಿಯರ್, ಯಾರವನು? ಗೌರವ್ ಸಿಂಗ್ ಸೈನಿ. ಹಿ ವಾಸ್ ಫ್ರಮ್ ಹರಿಯಾಣ. ಹಿ ಸೇವ್ಡ್ ನಿಯರ್ಲಿ 50 to 60 ಪೀಪಲ್. ಓಕೆ, ಏನು ಮಾಡಿ ಸೇವ್ ಮಾಡ್ತಾನೆ? ಆ ಒಂದು ಅನಿಮಲ್ಗೆ ಐತಲ್ಲ ಅವ್ನು ಕಂಟ್ರೋಲ್ ಮಾಡಿಬಿಟ್ಟು ಆ ಟೆಂಪಲಲ್ಲಿ ಇರುವಂತಹ, ಟೆಂಪಲ್ ಸರೌಂಡಿಂಗ್ ಇರುವಂತಹ ಪೀಪಲಿಂದು ಪ್ರಾಣವನ್ನು ಉಳಿಸ್ತಾರೆ. ಓಕೆ, ಸೊ ಹೌ ಮಚ್ ಆಫ್ ಕರೇಜ್, ಎಷ್ಟು ಧೈರ್ಯ ಇದೆ ಅನ್ನೋ ಒಂದು ಸಡನ್ಲಿ ಫಾಸ್ಟಾಗಿ ರನ್ನಿಂಗ್ ಮಾಡ್ತಾ ಇರುವಂಥ ಒಂದು ಆ್ಯನಿಮಲ್ಗೆ ಕಂಟ್ರೋಲ್ ಮಾಡಿದ್ದಾನಂದರೆ ರಿಯಲಿ ಹಿ ವಾಸ್ ಕರೇಜಿಯಸ್ ಬಾಯ್. I think you understood how he saved the life. And next, see here, come to the page number 85. Kumari Maibam Priti Devi of Manipur. This is a really interesting story. See here, her name is Kumari Maibam Priti Devi. She was from Manipur. Okay, she was from Manipur. Her age is only 10 years. 10 years. See, 10 years. ಸೊ ನಿಮ್ಮ ಏಜ್ ಗರ್ಲೆ ಇವಳು. ಸೊ ನಿಮ್ಮ ಏಜಲ್ಲಿ ನಿಮಗೆ ಗೊತ್ತಿರುತ್ತೆ ಹೇಗೆ ಧೈರ್ಯ ಮೀನ್ಸ್ ಎಷ್ಟು ಭಯ ಆಗ್ಬೋದು ಒಂದು ಡಿಫಿಕಲ್ಟ್ ಸಿಚುವೇಷನಲ್ಲಿ. ಸೊ 10 years she is. What she did, see here, her age is just 10 years. Saved several lives. ಮೀನ್ಸ್ ತುಂಬ ಜನರ ಜೀವನ ಹಾಕಿ ಉಳಿಸಿದಾಳಂತೆ. ನೋಡೋಣ ಏನು ಮಾಡ್ತಾಳೆ 10 yearsಲ್ಲಿ, ಎಷ್ಟು ಏನು ಧೈರ್ಯ ತೋರಿಸ್ಬೋದು ಅಂತ. See, she used her bare hands to dispose a live grenade that was hurled at her mother's shop in Imphal. Her aim is to fight terror by joining the police force. So see here, what happened? See here, her name is Maibam Priti Devi of Manipur. ಮಣಿಪುರಿಂದು ಮೈಬಾಮ್ ಅಂತ ಹೇಳಿ ಒಂದು 10 year ಓಲ್ಡ್ ಗರ್ಲ್. ಆಕೆ ಏನು ಮಾಡ್ತಾಳೆ ಅಂತ ಹೇಳಿದರೆ, ಆಕಿನ ಬೇರ್ ಕೈಯಿಂದ ಖಾಲಿ ಕೈಯಿಂದ ಮೀನ್ಸ್ ಗ್ಲೌಸ್ ಏನೂ ಹಾಕ್ಕೊಂಡಿಲ್ಲ ಅವಳು. ಓಕೆ, ಅಂಥದ್ದು ಏನೂ ಪ್ರೊಟೆಕ್ಷನ್ ಇದ್ದಿದ್ದಿಲ್ಲ. ಆಕೆ ಖಾಲಿ ಕೈಯಿಂದ ಒಂದು ಗ್ರೆನೇಡ್ ಮೀನ್ಸ್ ಬಾಂಬನ್ನು ಪ್ಲ್ಯಾಂಟ್ ಮಾಡಿದ್ದಾರೆ ಅಂತ ಹೇಳಿ, ಒಂದು ಸ್ಮಾಲ್ ಬಾಂಬನ್ನು ಆಕಿಂದು ಮದರಿನ್ ಶಾಪಲ್ಲಿ ಒಂದು ಸ್ಮಾಲ್ ಬಾಂಬನ್ನು ಪ್ಲ್ಯಾನ್ ಮಾಡಿದರು, ಫಿಕ್ಸ್ ಮಾಡಿದರು. ಸೊ ಮೈಬಾಮು ತನ್ನ ಕೈಯಿಂದನೇ ಆ ಒಂದು ಬಾಂಬನ್ನು ಆಕೆ ಡಿಸ್ಪೋಸ್ ಮಾಡ್ತಾರೆ. ಓಕೆ, ಸೊ ಅದು ಬರೀ ಕೈಯಿಂದ ಮಾಡಿರುವಂತಹ ಬಾಂಬ್ ಬಂದ ತಕ್ಷಣವೇ ಇಟ್ ಈಸ್ ಟೋಟಲಿ ವೆರಿ ಡೇಂಜರಸ್ ಸಿಚುವೇಶನ್. ಯಾವಾಗಾದರೂ ಬ್ಲಾಸ್ಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಅದು ಡಿಸ್ಪೋಸ್ ಮಾಡಬೇಕಾದ್ರೆ ಆಕಿನ ಪ್ರಾಣನೂ ಹೋಗ್ಬೋದು. ಇಸ್ ಇಟ್? ಸೊ 10 years ಓಲ್ಡಲ್ಲಿ ಆಕೆ ಐತೆಲ್ಲ ಬರೀ ಕೈಯಿಂದ ಬಾಂಬನ್ನು ಡಿಸ್ಪೋಸ್ ಮಾಡಿಬಿಟ್ಟು ಆ ಒಂದು ವೆರಿ ಬಿಗ್ಗು ಇನ್ಸಿಡೆಂಟ್ ಆಗೋದನ್ನು ಆಕೆ ಸ್ಟಾಪ್ ಮಾಡಿದ್ಲು. ಇಸ್ ಇಟ್? ಆ ಒಂದು ಆಕ್ಸಿಡೆಂಟನ್ನು ಆಕೆ ಅವಾಯ್ಡ್ ಮಾಡಿದ್ಲು. ಅಷ್ಟು ಧೈರ್ಯವನ್ನು, ಒಂದು ಬಾಂಬನ್ನು ಡಿಸ್ಪೋಸ್ ಮಾಡುವಂತಹ ಧೈರ್ಯವನ್ನು ಮೈಬಾಮ್ ತೋರಿಸಿದಾಳೆ. ಇಸ್ ಇಟ್? ಸೊ ಆ ಬಾಂಬ್ ಬ್ಲಾಸ್ಟ್ ಆಗಿದ್ದಿದ್ರೆ ವಾಟ್ ಹ್ಯಾಪನ್? ಆಕಿ ಅವ್ರ ಫ್ಯಾಮ್ಲಿ, ಅವ್ರ ಮನೇಲಿರುವಂಥ ಸರೌಂಡಿಂಗ್ ಪೀಪಲ್ಸಿಗೂ ಕೂಡ ಪ್ರಾಣ ಹೋಗ್ಬೋದಿತ್ತು. ಬಟ್ ಶಿ ಡಿಡ್. ಆಕಿ ಆ ಧೈರ್ಯವನ್ನು ಆಕೆ ತೋರಿಸಿದಾಳೆ. ಸೊ ಶಿ ರಿಸೀವ್ ದಿಸ್ ಅವಾರ್ಡ್, ಬ್ರೇವರಿ ಅವಾರ್ಡ್. ಅಂಡರ್ಸ್ಟುಡ್? ಎಷ್ಟು ಧೈರ್ಯ ತೋರಿಸಿದಾರಲ್ವಾ? ಸಿ ಸಮ್ ಮೋರ್, another 3 are there. 10 year, see another one 10 year old, same your age, 10 year old Priyanshu Joshi from Uttarakhand. Another one awardee was Priyanshu Joshi. Okay, she was also 10 year old. She was from Uttarakhand. Is one of the award winners for 2010 ನಲ್ಲಿ ಅವಾರ್ಡ್ ತಗೊಂಡಿರೋರು. He single-handedly fought off a leopard that was trying to attack his sister when they were on their way to school. So see here, another awardee was Priyanshu Joshi. He was from Uttarakhand. He also received bravery award in 2010.
ಓಕೆ. ಸೊ ಏನಾಗುತ್ತೆ ಅಂತ ಹೇಳಿದರೆ, ಪ್ರಿಯಾಂಶು ಜೋಶಿ ಮತ್ತು ಅವ್ರ ಸಿಸ್ಟರು ಸ್ಕೂಲಿಗೆ ಹೋಗ್ತಾಯಿದ್ರು. ಆನ್ ದ ವೇ ಒಂದು ಲೆಪಾರ್ಡ್ ಬಂದುಬಿಟ್ಟು ಸಿಸ್ಟರಿಗೆ ಅಟ್ಯಾಕ್ ಮಾಡುತ್ತೆ. ಓಕೆ. ಸೊ ಆ ಸಿಸ್ಟರಿನ ಪ್ರಾಣವನ್ನು ಮತ್ತು ತನ್ನ ಪ್ರಾಣವನ್ನು ಅವನು ಸೇವ್ ಮಾಡ್ತಾನೆ. ಓಕೆ. ಹೇಗೆ ಅಂತ ಹೇಳಿದರೆ, ಅವ್ನು ಲೆಪಾರ್ಡ್ ಜೊತೆ ಫೈಟ್ ಮಾಡಿಬಿಟ್ಟು ಆ ಒಂದು ಪ್ರಾಣವನ್ನು ಅವನು ಮತ್ತು ಸಿಸ್ಟರಿಂದು ಪ್ರಾಣವನ್ನು ಸೇವ್ ಮಾಡ್ತಾನೆ. ಯು ಕ್ಯಾನ್ ಸಿ ದಿಸ್ ಪಿಕ್ಚರ್ ಇನ್ ದ ಪೇಜ್ ನಂಬರ್ 84. ಸೊ ಪ್ರಿಯಾಂಶು ಜೋಶಿ ಒಂದು ಲೆಪಾರ್ಡ್ ಜೊತೆ ಫೈಟ್ ಮಾಡ್ತಾನೆ. ಹೌ ಮಚ್ ಆಫ್ ಕರೇಜ್! ಲೆಪಾರ್ಡ್, ಕ್ಯಾನ್ ಯು ಬಿಲೀವ್? ಇಮ್ಯಾಜಿನ್ ಮಾಡಿ ಎಷ್ಟು ಡೇಂಜರಸ್ ಸಿಚುವೇಶನ್ ಅಂತ ಹೇಳಿ, ಇಸೆಂಟ್? ಬಟ್ ಹಿ ಶೋಡ್ ಅ ಲಾಟ್ ಆಫ್ ಕರೇಜ್. ಎಷ್ಟು ಧೈರ್ಯದಿಂದ ಆ ಒಂದು ಲೆಪಾರ್ಡ್ ಜೊತೆ ಫೈಟ್ ಮಾಡಿಬಿಟ್ಟು ಅವನು ಪ್ಲಸ್ ಅವನ ಸಿಸ್ಟರಿನ ಪ್ರಾಣವನ್ನು ಸೇವ್ ಮಾಡ್ತಾನೆ. ಸೊ ಹಿ ರಿಸೀವ್ ದಿಸ್ ಅವಾರ್ಡ್ ಆನ್ 2010. ಓಕೆ. ನೆಕ್ಸ್ಟು ಅನ್ನೋದು ಒಂದು ಅವಾರ್ಡಿ 11-year-old ಗುರ್ಜೀವನ್ ಸಿಂಗ್ ಫ್ರಮ್ ಪಂಜಾಬ್. 11-year-old Gurjeevan Singh from Punjab. What he did, let's see. Helped to prevent a bank robbery by attacking the thieves with bricks. They opened fire, but he escaped. The pistol slipped from their hands and others managed to catch the robbers. So see here, dear children, 11-year-old Gurjeevan Singh, he was from Haryana. Okay. So what he did, he also received award for what? ಏನು ಮಾಡ್ದ ಅವನು ಗುರ್ಜೀವನ್ ಸಿಂಗ್ ಹರಿಯಾಣದಲ್ಲಿ? ಸೊ ಏನು ಮಾಡ್ದ ಅಂತ ಹೇಳಿದರೆ, ಬ್ಯಾಂಕ್ ರೋಬರಿ ಆಗ್ತಾಯಿತ್ತು. ಓಕೆ. ಸೊ ಆ ಒಂದು ಟೈಮಲ್ಲಿ ಥೀವ್ಸನ್ನು, ಕಳ್ಳರನ್ನು, ಬ್ಯಾಂಕ್ ರೋಬರಿ ಮೀನ್ಸ್ ಬ್ಯಾಂಕಲ್ಲಿ ಅಟ್ಯಾಕ್ ಮಾಡಿಬಿಟ್ಟು ಕಳ್ತನ ಮಾಡ್ತಾ ಇರೋದು. ಓಕೆ. ಸೊ ಆ ಒಂದು ಸಿಚುವೇಷನಲ್ಲಿ ಗುರ್ಜೀವನ್ ಸಿಂಗ್ 11 years old, ಅವ್ನು ಥೀವ್ಸನ್ನು, ಕಳ್ಳರನ್ನು ಹಿಡಿಯೋದಕ್ಕೆ ಹೆಲ್ಪ್ ಮಾಡ್ತಾನೆ, ಹಿಡಿತಾನೆ. ಹೇಗೆ ಅಂತ ಹೇಳಿದರೆ, ಹಿ ಅಟ್ಯಾಕ್ಡ್ ಆನ್ ದ ಥೀವ್ಸ್. ಅವನು ಹೇಗೆ ಅಟ್ಯಾಕ್ ಮಾಡ್ತಾನೆ ಅಂತ ಹೇಳಿದರೆ, ಬೈ ಥ್ರೋಯಿಂಗ್ ಬ್ರಿಕ್ಸ್. ಆ ಕಳ್ಳರ ಮೇಲೆ ಐತಲ್ಲ, ಅವನು ಬ್ರಿಕ್ಸನ್ನು, ಓಕೆ, ಇಟ್ಟಿಗೆ ಬ್ರಿಕ್ಸನ್ನು ಹಾಕಿಬಿಟ್ಟು ಅವರಿಗೆ ಅಟ್ಯಾಕ್ ಮಾಡ್ತಾನೆ. ಈವನ್ ಆ ಥೀವ್ಸು ಕೂಡ ಗುರ್ಜೀವನ್ ಸಿಂಗಿಗೆ ಐತಲ್ಲ ಪಿಸ್ತೂಲಿಂದ ಶೂಟ್ ಮಾಡೋ ಟ್ರೈ ಮಾಡ್ತಾರೆ. ಓಕೆ. ಬಟ್ ಅವನ ಕೈಯಿಂದ ಪಿಸ್ತೂಲ್ ಸ್ಲಿಪ್ ಆಗಿಬಿಟ್ಟು ಅವನು ಎಸ್ಕೇಪ್ ಆಗ್ತಾನೆ, ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಓಕೆ. ಸೊ ಅವನು ಪಿಸ್ತೂಲ್ ಬಿಟ್ಬಿಟ್ಟು ಆ ಥೀವ್ಸ್ ಮೇಲೆ ಐತಲ್ಲ ಬ್ರಿಕ್ಸನ್ನು ಅಟ್ಯಾಕ್ ಮಾಡಿಬಿಟ್ಟು ಅವನೈತಲ್ಲ ಥೀವ್ಸನ್ನು ಹಿಡಿಯೋದಕ್ಕೆ ಹೆಲ್ಪ್ ಮಾಡ್ತಾನೆ. ಸೊ ಎಲ್ಲ ಥೀವ್ಸ್ ಮೇಲೆ ಐತಲ್ಲ ಈ ಥರ ಅವನು ಬ್ರಿಕ್ಸ್ ಹಾಕಿಬಿಟ್ಟು ಅಟ್ಯಾಕ್ ಮಾಡಿಬಿಟ್ಟು ಪಿಸ್ತೂಲಿಂದು ಎಲ್ಲದೆಲ್ಲ ಎಸ್ಕೇಪ್ ಆಗಿಬಿಟ್ಟು ಅವನೈತಲ್ಲ ಥೀವ್ಸನ್ನು ಹಿಡಿಯೋದಕ್ಕೆ ಹೆಲ್ಪ್ ಮಾಡ್ತಾರೆ. ಎಲ್ಲ ಥೀವ್ಸ್ ಎಲ್ಲರೂ ಕೂಡ ಸ್ವಲ್ಪ ಡೌನ್ ಆದಮೇಲೆ, ಸ್ವಲ್ಪ ವೀಕ್ ಆದಮೇಲೆ, ಅವ್ರದ್ದು ವೆಪನ್ಸ್ ಎಲ್ಲವೂ ಕೂಡ ಕೆಳಗಡೆ ಬಿದ್ದ ಮೇಲೆ, ಅವ್ರಿಗೇನಾದರೂ ತೊಂದರೆ ಆದಮೇಲೆ ಬೇರೆಲ್ಲರೂ ಸೇರ್ಕೊಂಡ್ಬಿಟ್ಟು ಫೈನಲಿ ಆ ಥೀವ್ಸನ್ನು ಹಿಡಿತಾರೆ. ಸೊ ಹೌ ಮಚ್ ಆಫ್ ಕರೇಜ್! ಕ್ಯಾನ್ ಯು ಬಿಲೀವ್? ಒಂದು 11 year-ಇಂದ ಒಂದು ಬಾಯ್ ಬ್ರಿಕ್ಸಿಂದ ಬಿಸಾಕ್ಬಿಟ್ಬಿಟ್ಟು ಕಂಟಿನ್ಯೂಸ್ ಆಗಿ ಬ್ರಿಕ್ಸನ್ನು ಆ ಥೀವ್ಸ್ ಮೇಲೆ ಬಿಸಾಕ್ಮೇಲೆ ಅವನಿಗೂ ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅವ್ನು ಎಲ್ಲಿಂದ ಎಸ್ಕೇಪ್ ಆಗ್ತಾರೆ. ಪಿಸ್ತೂಲ್ ಬಿದ್ದುಬಿಟ್ಟು ಅವನದು ಲಕ್ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಪಿಸ್ತೂಲ್ ಬಿದ್ದುಬಿಟ್ಟು ಅವ್ನ ಪ್ರಾಣನೂ ಇಳಿಯುತ್ತೆ. ಮತ್ತು ಐತಲ್ಲ ಎಲ್ಲರೂ ಬೇರೆಯವರು, ಯಾರ ಬ್ಯಾಂಕಲ್ಲಿ ಬೇರೆಯವ್ರು ಇರ್ತಾರಲ್ಲ ಅವರು ಎಲ್ಲರೂ ಸೇರ್ಕೊಂಡ್ಬಿಟ್ಟು, ಜಸ್ಟ್ ಬಿಕಾಸ್ ಹಿ ಹೆಲ್ಪ್ಡ್, ಇವನು ಇಷ್ಟು ಹೆಲ್ಪ್ ಮಾಡಿದ್ದಕ್ಕೆ ಆ ಥೀವ್ಸನ್ನು, ಕಳ್ಳರನ್ನ ಹಿಡಿಯೋದಕ್ಕೆ ಅಷ್ಟು ಯೂಸ್ಫುಲ್ ಆಯಿತು, ಇಸೆಂಟ್? ಸೊ ಫೈನಲಿ ಇವನ್ ಹೆಲ್ಪಿಂದ ಕಳ್ಳರು ಹಿಡಿತಾರೆ ಆ ಒಂದು ಬ್ಯಾಂಕ್ ರಾಬರಿ, ಆ ಒಂದು ಬ್ಯಾಂಕಲ್ಲಿ ಕಳ್ತನ ಆಗೋದನ್ನು. ಸೊ ಆ ಒಂದು ಡಿಫಿಕಲ್ಟ್ ಸಿಚುವೇಶನಿಂದ ಅವರಿಗೆ ಸೊಲ್ಯೂಷನ್ ಮೀನ್ಸ್ ಅವರಿಗೆ ಹೆಲ್ಪ್ ಆಗುತ್ತೆ. ಕಳ್ಳರನ್ನ ಹಿಡಿದ್ಬಿಟ್ಟು ಆ ಒಂದು ಬ್ಯಾಂಕನ್ನು ಅವನು ಸೇವ್ ಮಾಡ್ತಾನೆ, ಇಸೆಂಟ್? ಸೊ ಹೌ ಮಚ್ ಆಫ್ ಡೇರ್ನೆಸ್, ಹೌ ಮಚ್ ಆಫ್ ಕರೇಜ್ ದೇ ಹ್ಯಾವ್ ಶೋಡ್. ಎಷ್ಟು ಡೇರ್ನೆಸ್ಸನ್ನು ತೋರಿಸ್ತಾ ಇದ್ದಾರಲ್ವ. ದೋ ದೇ ಆರ್ ರೆಡಿ ಟು ಸ್ಯಾಕ್ರಿಫೈಸ್ ದೆಮ್ಸೆಲ್ಫ್. ಅವ್ರ ಪ್ರಾಣನೂ ಕಳ್ಕೊಳ್ತಾರೆ ಕೆಲವೊಬ್ಬರು, ಬಟ್ ಸ್ಟಿಲ್ ಆ ಒಂದು ಪ್ರೆಸೆನ್ಸ್ ಆಫ್ ಮೈಂಡನ್ನು ಯೂಸ್ ಮಾಡಿಕೊಂಡು ಅವರು ಆ ಒಂದು ಡಿಫಿಕಲ್ಟ್ ಸಿಚುವೇಶನಿಂದ ಹೊರಗಡೆ ಬರ್ತಾರೆ ಸಕ್ಸಸ್ ಆಗಿ, isn't? And another last, Munis Khan, he was 15 years old from Madhya Pradesh. What he did, he received bravery award for saving an old man from a railway accident. Munis Khan antanu kuda Madhya Pradesh, he was 15 years old. He saved an old man life in railway accident. Railway accident ಇಂದ ಒಂದು ಓಲ್ಡ್ ಮ್ಯಾನಿಗೆ ಸೇವ್ ಮಾಡ್ತಾನೆ ಮುನಿಸ್ ಖಾನ್. ಓಕೆ, ರೈಲ್ವೆ ಆಕ್ಸಿಡೆಂಟ್, ಇಮ್ಯಾಜಿನ್ ರೈಲ್ವೆ ಆಕ್ಸಿಡೆಂಟಿಂದ ಸೇವ್ ಮಾಡೋದಷ್ಟು ಈಸಿ ಅಲ್ಲ. ಆ ಒಂದು ಡೇಂಜರ್ಸ್ ಟೈಮಲ್ಲಿ ಅವನ ಪ್ರಾಣನೂ ಕೂಡ ಹೋಗೋ ಚಾನ್ಸಸ್ ಇತ್ತು, isn't? So it is also very courageous, very dareness. So Munis Khan also received this bravery award. And finally we salute these brave children for all these,
Okay, for all this they have received this award, and we Indian people, we salute these brave children of our country. ಈ ನಾವೆಲ್ಲರೂ ಕೂಡ ಇಂಥ ಒಂದು ಬ್ರೇವ್ ಚಿಲ್ಡ್ರನಿಗೆ ಸಲ್ಯೂಟ್ ಮಾಡಬೇಕು, ಅಷ್ಟು ಡೇರ್ನೆಸ್ಸನ್ನು ಅವರು ತೋರಿಸಿದ್ದಾರೆ. ಓಕೆ, ಸೊ ದ ಸ್ಟೋರಿ ಇಟ್ ಈಸ್ ಓವರ್. ಐ ಥಿಂಕ್ ಯು ಅಂಡರ್ಸ್ಟುಡ್. ಸೊ here usually I'll give the notes separately, writing notes separately ಕೊಡ್ತೀನಿ, but there are two mains. Okay, all mains notes I will give separately. I think you may understood this lesson. Okay, so thank you for the class. See you in the next grade.